ಬೆಳೆಸಬೇಕು, ರಾಜಕೀಯವಾಗಿ, ಆರ್ಥಿಕವಾಗಿ, ಶಿಕ್ಷಣವಾಗಿ ಬೆಳೆಸಬೇಕು ಅಂತೇಳಿ ಮಾಡಿದಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ದೊಡ್ಡ ಅಡಿಪಾಯವನ್ನೇ ಹಾಕಿದ್ದಾರೆ. ಆವತ್ತಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ವೀರಪ್ಪ ಮೊಯ್ಲಿಯವರು ಡೆಪ್ಟಿ ಮಿನಿಸ್ಟರ್ ಆಗಿದ್ರು, ಎಸ್ ಎಂ ಕೃಷ್ಣರವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು. ಇವತ್ತೇನು ಎಲೆಕ್ಟ್ರಾನಿಕ್ ಸಿಟಿ ಇದೆ ಅದಕ್ಕೆ ಮೂಲ ಅಡಿಪಾಯ ಆಗ್ತಂತ ಒಬ್ಬ ಧೀಮಂತ ನಾಯಕ ಎಲೆಕ್ಟ್ರಾನಿಕ್ ಸಿಟಿಗೆ. ಹಂಗೆ ಒಂದು ರೈತಗೊಬ್ಬರಿಗೆ ಅಲ್ಲ, ಆವತ್ತಿನ ಕಾಲದಲ್ಲೇ ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಬರಬೇಕು ಅಂತೇಳಿ ಇವತ್ತು ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದವರು. ಶಿಸ್ತು, ಸಾಕ್ಷಿಗುಡ್ಡೆ, ತ್ಯಾಗ ಎಲ್ಲನೂ ಕೂಡ ಒಟ್ಟೆ ತೆಗೆದುಕೊಂಡು ಹೋಗುವಂತದ್ದೆಲ್ಲ ಕೂಡ ಇವತ್ತು ಮಾಡಿದ್ನ ನಾವೆಲ್ಲ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಬಹಳ ಸಂತೋಷ ಆಯಿತು. ನಾನು ಅಧಿಕಾರ ತೆಗೆದುಕೊಂಡಂತ 3ನೇ ದಿನದಲ್ಲಿ ನಾನು ಎಲ್ಲರಿಗೂ ಮೊನ್ನೆ ಕೂತ್ಕೊಂಡು ಬಂದು ನಾನು ಅವರ ಇದಕ್ಕೆ ಒಂದು ಪ್ರತಿಮೆಗೆ, ಪುತ್ಥಳಿಗೆ ನಾನು ಗೌರವನ ಸಲ್ಲಿಸಿ ಹೋದೆ. ಬಟ್ ಇವತ್ತು ಮೊದಲನೇ ಅವ್ರನ್ನ ಸ್ಮರಿಸ್ಕೊಳ್ಳುವಂತ ಕೆಲಸ ಇವತ್ತು ನಮಗೆಲ್ಲ ಅವಕಾಶ ಸಿಕ್ಕಿದೆ. ಎಲ್ಲ ಭಾಗಿಯಾದಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ, ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೆಜ್ಜೆ ಹಾಕೋಣ, ಇಷ್ಟು ಮಾತ್ರ